ಪೂಜ್ಯ ಗುರುಗಳನ್ನು ನನ್ನ ತನುಮನದಲ್ಲಿ ಸ್ಮರಿಸಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಗುರುದೇವೋಭವ ನಮಃ. ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ವ್ಯಾಸಂಗ ಮಾಡಿದ ನಮ್ಮ ಗ್ರಾಮದ ಶಾಲೆಗೆ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲು ಆಹ್ವಾನಿಸಿದ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಶಿಕ್ಷಕ ವರ್ಗದವರಿಗೂ SDMC ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಹಾಗೂ SDMCಯ ಮಾಜಿ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಗ್ರಾಮಸ್ಥರಿಗೂ ಪೋಷಕರಿಗೂ ಹಾಗೂ ನನ್ನ ಪುಟಾಣಿ ಮಕ್ಕಳಿಗೆ ಭಗವಂತನ ಕೃಪಾಶೀರ್ವಾದ ಸದಾ ಇರಲೆಂದು ವಂದಿಸುತ್ತಾ, ನಾನು ಇದೇ ಗ್ರಾಮದ ಕಟ್ಟಡದ ಶಾಲೆಯಲ್ಲಿ ಮತ್ತೆ ಇನ್ನೊಂದು ಹೊಸ ಬಿಲ್ಡಿಂಗ್ ಇತ್ತು. ನಾವು ವ್ಯಾಸಂಗ ಮಾಡೋ ಸಂದರ್ಭದಲ್ಲಿ 1995ರಿಂದ 98ನೇ ಇಸ್ವಿವರೆಗೆ ಅಂದರೆ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುತ್ತೇವೆ. ವ್ಯಾಸಂಗ ಮಾಡಿ ಈ ಹಂತಕ್ಕೆ ತಲುಪಲು ನಮಗೆ ಅಂದಿನ ಶಿಕ್ಷಕರು ಮತ್ತು ಇಂದಿನ ಶಿಕ್ಷಕರು ಮಾರ್ಗದರ್ಶನ ನೀಡಿ ಅವರು ಶ್ರಮ ವಹಿಸಿ ಕಾಳಜಿ ವಹಿಸಿ ಪಾಠ ಪ್ರವಚನಗಳನ್ನು ಮಾಡಿ ಭದ್ರ ಬುನಾದಿಯಾಗಿ ನಮ್ಮನ್ನು ಈ ಹಂತಕ್ಕೆ ತಲುಪಿಸಿದ್ದಾರೆ. ಆದ್ದರಿಂದ ನನ್ನ ಶಿಕ್ಷಕರಿಗೆ, ಈಗಿನ ಶಿಕ್ಷಕರಿಗೂ ಅಂದಿನ ಶಿಕ್ಷಕರಿಗೂ ಸದಾ ಚಿರಋಣಿಯಾಗಿರುತ್ತೇನೆ. ನನ್ನ ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವಿಲ್ಲದೆ ಗುಲಾಮಗಿರಿಯಿಂದ ನೋಡುತ್ತಿದ್ದರು. ಮತ್ತೆ ಬದುಕಲು ಭಯ ಪಡುವ ಪರಿಸ್ಥಿತಿಯಲ್ಲಿತ್ತು. ಇದನ್ನೆಲ್ಲವನ್ನು ಅರಿತಂತಹ ಮಹಾತ್ಮರಲ್ಲಿ ಮಹಾತ್ಮರಾದ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್, ವೀರ್ ಸಾವರ್ಕರ್ ಮತ್ತು ಭಗತ್ ಸಿಂಗ್ ಇನ್ನು ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತ್ಯಾಗ ಮಾಡಿ ಹೋರಾಡಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮತ್ತು ಗುಲಾಮಗಿರಿ ಮುಕ್ತ ದೇಶವನ್ನಾಗಿ, ಬ್ರಿಟಿಷರ ಮುಕ್ತ ದೇಶವನ್ನಾಗಿ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆ ಹುತಾತ್ಮರಿಗೆಲ್ಲರಿಗೂ ನಾವು ಮತ್ತೊಮ್ಮೆ ಸ್ಮರಿಸೋಣ. ನನ್ನ ಪ್ರೀತಿಯ ಪುಟಾಣಿ ಮಕ್ಕಳಿಗೆ ಹೇಳುವುದೇನೆಂದರೆ, ಇದು ಸಂದೇಶವನ್ನು ನೀಡುವುದೇನೆಂದರೆ, ಇನ್ನೂ ಮಕ್ಕಳು ಇವುಗಳಿಗೆ ಇನ್ನು ಅಂತ ಬರಬೇಕು. ಏನಂದ್ರೆ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣದ ನೀತಿ ಬಹಳ ಬದಲಾಗಿದೆ. ನಮ್ಮ ಶಿಕ್ಷಕರುಗಳು, ನಮ್ಮ ರಂಗಮಯ್ಯ ಮೇಡಮ್ ಅವರು ತುಂಬಾ ಶ್ರದ್ಧಾಭಕ್ತಿಯಿಂದ ಮಕ್ಕಳಿಗೆ ಪಾಠ ಪ್ರವಚನ ಹೇಳಿಕೊಡ್ತಾರೆ. ಅದನ್ನು ಶ್ರದ್ಧಾಭಕ್ತಿಯಿಂದ ಆ ಪಾಠ ಪ್ರವಚನಗಳನ್ನು ಮಾರ್ಗದರ್ಶನವನ್ನು ತೆಗೆದುಕೊಂಡು ದೇಶದ ಪ್ರಜೆಯಾಗಿ, ಕುಟುಂಬದ ಹೆಣ್ಣಾಗಿ ನಾನಾ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ನನ್ನ ಮಕ್ಕಳಿಗೆ ಕಿರು ಸಂದೇಶ. ನಂತರ ನಾನು ಪೋಷಕರಿಗೆ ತಿಳಿಸುವ ಸಂದೇಶವೆಂದರೆ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಉದಾಹರಣೆ ಮೂಲಕ ಹೇಳುವುದೇನೆಂದರೆ, ಇದೇ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೋರಾಟಗಾರರಾದ ಭಗತ್ ಸಿಂಗ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಮರಣ ಹೊಂದುತ್ತಾರೆ. ಯಾರೋ ಹೋರಾಟಗಾರರು ಮರಣ ಹೊಂದಿದ ಸುದ್ದಿಯನ್ನು ಭಗತ್ ಸಿಂಗ್ ಅವರ ತಾಯಿಗೆ ತಿಳಿಸಿದಾಗ, ತನ್ನ ತಾಯಿಯು ಮಗನು ಪ್ರಾಣ ಹೋಯಿತೆಂದು ಪಶ್ಚಾತ್ತಾಪ ಪಡಲಿಲ್ಲ, ನಾನು ಪಾಪಿ ತಾಯಿಯಾದೆ ಎಂದು ಪಶ್ಚಾತ್ತಾಪ ಪಟ್ಟರು. ಏಕೆಂದರೆ ನಾನು ಇನ್ನೊಬ್ಬ ಭಗತ್ ಸಿಂಗನಿಗೆ ಜನ್ಮ ನೀಡಿದರೆ ಒಬ್ಬನಲ್ಲ ಮತ್ತೊಬ್ಬ ಎಂಬಂತೆ ಸ್ವಾತಂತ್ರ್ಯಕ್ಕಾಗಿ, ದೇಶಕ್ಕಾಗಿ ಹೋರಾಡುತ್ತಿದ್ದ ಎಂದು ತಾಯಿ ಪಶ್ಚಾತ್ತಾಪ ಪಟ್ಟರು. ಅದಕ್ಕಾಗಿ ಪೋಷಕರು ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಹೇಳುತ್ತೇನೆ. ನನ್ನ ಪುಟಾಣಿ ಮಕ್ಕಳು ಈ ಒಂದು ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ, ಸ್ವಾತಂತ್ರ್ಯ ದಿನಾಚರಣೆಗೆ ಶ್ರಮ ವಹಿಸಿ ತಮ್ಮ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲು ಕಾಯುತ್ತಿದ್ದಾರೆ. ಆದ್ದರಿಂದ ಈ ನನ್ನ
ನುಡಿಗಳಿಗೆ ಮುಕ್ತಾಯವನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಭಗವಂತನಲ್ಲಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯ ಸಕಲೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಭಗವಂತನಲ್ಲಿ ಸದಾ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್, ಜೈ ಜೈ ರಘುವೀರ ಸಮರ್ಥ. ಎಲ್ಲರಿಗೂ ಧನ್ಯವಾದಗಳು.